ಇಂಟರಪ್ಟ್ ಮಾಡ್ತೀನಿ ಸರ್. ಇದೇ ಡಾಕ್ಯುಮೆಂಟ್ಸ್ನ ಇಟ್ಕೊಂಡು ಅವ್ನು ವಿಡಿಯೋ ಕೂಡ ಮಾಡ್ತಾನೆ ಸರ್. ಯಾರಿಗೂ ಸಿಗದೆ ಇರೋದು ಸಮಿತಿಗೆ ಮಾತ್ರ ಸಿಕ್ಬಿಡುತ್ತೆ ಅಂತಂದರೆ ಇಟ್ ಇಸ್ ಅಂಡರ್ಸ್ಟುಡ್ ದಟ್ ಅವನ ಆ ಟೀಮಲ್ಲಿ ಅವನು ಒಬ್ಬ ಪಾತ್ರಧಾರಿ ಆ್ಯಂಡ್ ಭಾಗಿದಾರ ಅಂತ ಅದರಲ್ಲೇ ಅರ್ಥ ಆಗುತ್ತೆ. ಸಿ ಹಿಯರ್ ವೆರಿ ಕ್ಲಿಯರ್ ಸಿಂಧೂರ, ಈ ರಿಟ್ ಪಿಟಿಷನಲ್ಲಿ ಯಾವುದು ಎಕ್ಸ್ಟ್ರಾ ಇಲ್ಲ. ಈ ರಿಟ್ ಪಿಟಿಷನಲ್ಲಿ ನೀವು ನೋಡಿದರೆ ಅದೇ ಅವನ ಇಲ್ಲಿರುವ ಕಂಪ್ಲೇಂಟ್. ಯಾವಾಗ ನಾವು ಕಂಪ್ಲೇಂಟ್ ಕಾಪಿ ಓದಿದ್ವಿ, ಹೌದು 2 ಹೆಣ್ಣು ಮಕ್ಕಳ ಬಾಡಿಯನ್ನು ನಾವು ಹೂತಾಕಿದ್ದೀನಿ, ಅದು ಒಂದು ಪೆಟ್ರೋಲ್ ಬಂಕ್ ಹತ್ರ ಹೂತಾಕಿದ್ದೀನಿ, ಇನ್ನೊಂದು ಬಂಗ್ಲೆಗುಟ್ಟೆ ಹತ್ರ ಹೂತಾಕಿದ್ದೀನಿ, ಉಳಿದ ಹೆಣಗಳನ್ನು ನಾನು ಇಲ್ಲಿ ಹೂತಾಕಿದ್ದೀನಿ, ಅದರಲ್ಲಿ ನಾನು ನೋಡಿದಾಗ ನನಗೆ ಇದು ರೇಪ್ ಮಾಡಿದ ಮತ್ತೆ ಸಿಂಪ್ಟಮ್ಸ್ ಕಾಣ್ತಾ ಇತ್ತು, ನನಗೆ ಆ ಬಾಡಿ ಯಾರ್ದಂತ ಗೊತ್ತಿಲ್ಲ, ಅಲ್ಲಿಂದ ಹೂತಾಕ್ಲಿಕ್ಕೆ ಹೇಳ್ತಾ ಇದ್ರು, ನಾನು ಹೂತಾಕ್ತಾ ಇದ್ದೆ, ಪೊಲೀಸ್ ಬರ್ತಾ ಇರಲಿಲ್ಲ, ಪೋಸ್ಟ್ ಮಾರ್ಟಮ್ ಆಗ್ತಾ ಇರಲಿಲ್ಲ, ನನಗೆ 25 ರೂಪಾಯಿ ಒಂದು ಬಾಡಿಗೆ ಕೊಡ್ತಾ ಇದ್ರು, ನಾನು ಅಲ್ಲಿಂದ ಬಂದೆ. ಇದು ಸ್ಟೋರಿ ಬಿಟ್ಟರೆ ಯಾವುದು ಕಂಪ್ಲೇಂಟ್ ಇದೆ? ನೀವು ಇವತ್ತು ಕೇಳಿದ್ರೆ ರಿಟ್ ಪಿಟಿಷನಲ್ಲಿ ಏನಾದರೂ ಎಕ್ಸ್ಟ್ರಾ ಇದೆನಾ ಅಂತ ಕೇಳಿದ್ರೆ ಹೌದು, ನಾವು ನೋಡದಂತಹ ಇಷ್ಟರವರೆಗೆ ನೋಡದಂತಹ ಆ ಒಂದು ಕುತೂಹಲಕಾರಿ ತಲೆಬುರುಡೆಯ ಫೋಟೋ ಒಂದು ಬಿಟ್ಟರೆ, ಈ ಒಂದು ಫೋಟೋ ಐ ಥಿಂಕ್ ಇಟ್ ಈಸ್ ಆಲ್ರೆಡಿ ಸ್ಕ್ಯಾನ್ಡ್, ಈ ಒಂದು ಫೋಟೋ ಒಂದು ಬಿಟ್ಟರೆ ಅಲ್ಲಿ ನೋಡಿ, ಇದು ಸುಪ್ರೀಂ ಕೋರ್ಟ್ಗೆ ಫೋಟೋಗ್ರಾಫ್ಸ್ ಒಟ್ಟಿಗೆ ಕೊಟ್ಟಂತಹ ಆ ಬುರುಡೆ ಒಂದು ಬಿಟ್ಟರೆ ನಮಗೆ ಇಲ್ಲಿ ಈ ರಿಟ್ ಪಿಟಿಷನಲ್ಲಿ ಇರುವುದು ಸಮೀರಾ ಹೇಳಿದ ಕತೆ ಮತ್ತು ಅದರಲ್ಲೇ ರಿಟ್ ಪಿಟಿಷನಲ್ಲಿ ಹೇಳಿದಂಥ. ಅಂದರೆ ಸುಪ್ರೀಂ ಕೋರ್ಟ್ ಈಗಾಗಲೇ ಈ SIT ಮಾಡುವ ಪ್ರಮೇಯನೇ ಇರಲಿಲ್ಲ. ಯಾಕಂದರೆ SIT ಬೇಡ ಅಂತ ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ ಇದನ್ನು ರಾಜ್ಯ ಸರ್ಕಾರಕ್ಕೂ ಮರೆಮಾಚಿ ನಾವು ಹೇಳ್ಬೋದು. ದಟ್ಸ್ ವಾಟ್. ಈಗ ಕೆಲವರಿಗೆ ಒಂದು ಡೌಟ್ ಇರುತ್ತೆ, ಯಾಕಂದರೆ ಇಲ್ಲಿ ಪಾರ್ಟಿಗಳು ರಿಟ್ ಪಿಟಿಷನಲ್ಲಿ ಪಾರ್ಟಿಗಳು ಯಾರ್ಯಾರಿದ್ರು ಅನ್ನೋದಕ್ಕೆ ನೋಡಿದರೆ ಇದರಲ್ಲಿ ಕರ್ನಾಟಕದ ಗವರ್ಮೆಂಟನ್ನು, ಕರ್ನಾಟಕ ಗವರ್ಮೆಂಟ್ ನೋಡಿ, ಯೂನಿಯನ್ ಆಫ್ ಇಂಡಿಯಾ ಅಂದರೆ ಸೆಂಟ್ರಲ್ ಗವರ್ಮೆಂಟನ್ನು ಪಾರ್ಟಿ ಮಾಡಿದ್ದಾರೆ, ಸ್ಟೇಟ್ ಆಫ್ ಕರ್ನಾಟಕ ಅವರನ್ನು ಪಾರ್ಟಿ ಮಾಡಿದ್ದಾರೆ, ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಅಂದರೆ ಕರ್ನಾಟಕದ DG ಅವರನ್ನು ಮಾಡಿದ್ದಾರೆ, ಸಲೀಂ ಅವರನ್ನು ಮಾಡಿದ್ದಾರೆ, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ದಕ್ಷಿಣ ಕನ್ನಡ SP ಅಂದರೆ ಡಾಕ್ಟರ್ ಅರುಣ್ ಅವರನ್ನು ಮಾಡಿದ್ದಾರೆ, ಸ್ಟೇಷನ್ ಹೌಸ್ ಆಫೀಸರ್ ಬೆಳ್ತಂಗಡಿಯ ಇನ್ಸ್ಪೆಕ್ಟರ್ ಅವರನ್ನು ಮಾಡಿದ್ದಾರೆ. ಈಗ ಅಲ್ಲಿಂದ ನೋಡಿದರೆ ನೀವು 6 ನೋಡಿ, ಇದು ನಿಮಗೆ ನಾನು ಹೇಳ್ತಾ ಇದ್ದೀನಿ, 6th ಶ್ರೀ ಕ್ಷೇತ್ರ ಧರ್ಮಸ್ಥಳ. ಇವರು ಇಷ್ಟರವರೆಗೆ ನೀವು ಮಟ್ಟಣ್ಣ ಟೀಮನ್ನು ಕೇಳಿ, ನಾವು ಧರ್ಮಸ್ಥಳದ ಬಗ್ಗೆ ಮಾತಾಡ್ತಾ ಇಲ್ಲ, ನಾವು ಧರ್ಮಸ್ಥಳಕ್ಕೆ ಅವಮಾನ ಮಾಡ್ತಾ ಇಲ್ಲ, ನಮ್ಮ ಟಾರ್ಗೆಟ್ ಧರ್ಮಸ್ಥಳ ಅಲ್ಲ, ನಮ್ಮ ಟಾರ್ಗೆಟ್ಟು ಇಂಡಿವಿಜುವಲ್ಸು. ನಿಮ್ಮ ಜನ್ಮಕ್ಕೆ ಇವತ್ತು ಪವರ್ TV ತೋರಿಸ್ತಾ ಇದೆ, ನಿಮಗೆ ನಾನು ತೋರಿಸ್ತೀನಿ ಕೇಳಿ. 7 ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಪೇಜ್ ನಂಬರ್ 2 ಸ್ಕ್ಯಾನ್ ಆಗಿದ್ರೆ ಅದನ್ನು ತೋರಿಸಿ, ಇಲ್ಲಿದೆ ಪೇಜ್ ನಂಬರ್ 2. ಪೇಜ್ ನಂಬರ್ 2 ಅಲ್ಲಿ 6 ನಾನು ನಿಮಗೆ 6 ಅನ್ನು ತೋರಿಸ್ತಾ ಇದ್ದೀನಿ ನೋಡಿ, ಝೂಮ್ ಮಾಡಪ್ಪ. 6 ಪೇಜ್ ನಂಬರ್ 6 ಅದರಲ್ಲಿ ನಂಬರ್ 6 ಅನ್ನು ನೋಡಿ, ಇಲ್ಲಿ ವೆರಿ ಕ್ಲಿಯರ್ ಆಗಿ ಹೇಳ್ತಾರೆ, ಇದು ಧರ್ಮಸ್ಥಳದವರನ್ನು ಇಲ್ಲಿ ನೋಡಿ, ಈ ಪಾಯಿಂಟ್ ಧರ್ಮಸ್ಥಳದವರನ್ನು ಇಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ, ಇಲ್ಲಿ ವೀರೇಂದ್ರ ಹೆಗಡೆ ಆಗಲಿ ಅಥವಾ ಅವರ ತಮ್ಮಂದಿರಾಗಲಿ ಅಥವಾ ಅವರ ತಮ್ಮಂದಿರ ಮಕ್ಕಳಾಗಲಿ ಅಥವಾ ಯಾರನ್ನೂ ಅಲ್ಲಿಯ ಮ್ಯಾನೇಜ್ಮೆಂಟ್ ಆಗಲಿ ಯಾರನ್ನೂ ಮಾಡಿಲ್ಲ. ಇಲ್ಲಿ ಪಾರ್ಟಿ ನಂಬರ್ 6 ಶ್ರೀ ಕ್ಷೇತ್ರ ಧರ್ಮಸ್ಥಳ. ಇಷ್ಟರವರೆಗೆ ನಾವು ಹೇಳಿದ್ವಿ ಟಾರ್ಗೆಟ್ ಅಂದರೆ ಏನು ಅಂತ ಹೇಳ್ತಾ ಇದ್ವಿ. ಟಾರ್ಗೆಟ್ ಇವರಿಗೆ ವೀರೇಂದ್ರ ಹೆಗಡೆಯವರು, ಮತ್ತೆ ವೀರೇಂದ್ರ ಹೆಗಡೆಯವರು ಯಾಕೆ ಟಾರ್ಗೆಟ್ ಅಂದರೆ ಅವರು ಆ ದೇವಸ್ಥಾನದ ಪೀಠಾಧಿಪತಿ, ಅವರು ಆ ದೇವಸ್ಥಾನದ ಕಾವಂದರು, ಅವನು ಆ ದೇವಸ್ಥಾನದ ಪೂಜ್ಯರು, ಧರ್ಮಾಧಿಕಾರಿಗಳು, ನಮ್ಮ ಕಾವಂದರು, ನಡೆದಾಡುವ ಮಂಜುನಾಥ ಅವರು ಅಂತ ಭಕ್ತಿಯಿಂದ ಶ್ರದ್ಧೆಯಿಂದ ಜನರು ಯಾವರವರ ಪಾದಕ್ಕೆ ಬೀಳ್ತಾರೆ. ಅವರು ಸೋಷಿಯಲ್ ಕನ್ಸರ್ನಿಂದ ಅವರು ಮಾಡಿದ ಕೆಲಸಗಳಿಂದ ನಡೆದಾಡುವ ದೇವರಾಗಿದ್ದಾರೆ. ಆ ಪೀಠದ ಮೇಲೆ ಕಣ್ಣು, ಆ ದೇವಸ್ಥಾನದ ಮೇಲೆ ಕಣ್ಣು, ಆ ದೇವರ ಮೇಲೆ ಇರುವ ನಂಬಿಕೆಯ ಮತ್ತು ಶ್ರದ್ಧೆಯ ಮೇಲೆ ಕಣ್ಣು, ಅದೇ ಹಿಂದೂ ಧರ್ಮದ ಮೇಲೆ ಕಣ್ಣು. ಇದನ್ನೆಲ್ಲ ಮಾಡ್ಕೊಂಡ್ಬಿಟ್ಟು ಇಷ್ಟರವರೆಗೆ ತಿಮರೋಡಿ ಟೀಮು, ಈ ಪುಡಾರಿಗಳು ಇಷ್ಟರವರೆಗೆ ಇಡೀ ಜನರನ್ನು ದಾರಿ ತಪ್ಪಿಸಿದಂದರೆ ನೀವು ಅವರ ಯಾವ ಯೂಟ್ಯೂಬ್ ವಿಡಿಯೋಗಳನ್ನು ನೀವು ನೋಡಿ, ಅವರು ಹೇಳುವಂಥ ಮಾತು ಒಂದೇ, ನಮ್ಮದು ಟಾರ್ಗೆಟ್ ದೇವಸ್ಥಾನವಲ್ಲ. ಯಾವಾಗ ಹಿಂದೂಗಳು ಎದ್ದೇಳಿದ್ರು, ಯಾವಾಗ ಎಲ್ಲ ಮಂಜುನಾಥನ ಭಕ್ತರು ಮಾತಾಡಲಿಕ್ಕೆ ಶುರು ಮಾಡಿದ್ರು, ನಮ್ಮ ಧರ್ಮವನ್ನು ನೀವು ಅಟ್ಯಾಕ್ ಮಾಡ್ತಾ ಇದ್ರಿ, ನಮ್ಮ ದೇವರನ್ನು ನೀವು ಅಟ್ಯಾಕ್ ಮಾಡ್ತಾ ಇದ್ರಿ, ನಮ್ಮ ಶ್ರದ್ಧೆಯನ್ನು ನೀವು ದಾರಿ ತಪ್ಪಿಸ್ತಾ ಇದ್ರಿ, ನಮ್ಮ ನಂಬಿಕೆಗೆ ನೀವು ಕಾಲಾಗ್ತಾ ಇದ್ರಿ ಅಂತ ಹೇಳಿದಾಗ ಎಲ್ಲರೂ ಹೇಳಲಿಕ್ಕೆ ಶುರು ಮಾಡಿದ್ದು, ಪ್ಲೇಟ್ ಚೇಂಜ್ ಮಾಡ್ಕೊಂಡ್ಬಿಟ್ರು, ಇಲ್ಲ ಧರ್ಮಸ್ಥಳ
ಧರ್ಮಸ್ಥಳ ಅಲ್ಲ, ನಾವು ಇಂಡಿವಿಜುವಲ್ ಕ್ರೈಮ್ ವೀರೇಂದ್ರ ಹೆಗ್ಡೆ ಅವರು ಮಾಡ್ತಾ ಇದ್ರು, ಅವರು ರೇಪ್ ಮಾಡ್ತಾ ಇದ್ರು, ಅವರ ತಮ್ಮಂದರು ರೇಪ್ ಮಾಡ್ತಾ ಇದ್ರು, ತಮ್ಮಂದ್ರ ಮಕ್ಕಳು ರೇಪ್ ಮಾಡ್ತಾ ಇದ್ರು, ಅಲ್ಲಿ ಏನೇನೋ ಆಗ್ತಾ ಇತ್ತು ಅಂತ ಹೇಳ್ತಾ ಇದ್ದ ಇವರು, ನಾನೀಗ ತೋರಿಸ್ತಾ ಇರೋದು ನಿಮಗೆ ರಿಟ್ ಪಿಟಿಷನಲ್ಲಿ ಇವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮ್ಯಾನೇಜ್ಮೆಂಟ್ ಟ್ರಸ್ಟ್ ಥ್ರೂ ಇಟ್ಸ್ ಮ್ಯಾನೇಜಿಂಗ್ ಟ್ರಸ್ಟಿ ಧರ್ಮಸ್ಥಳ ಬೆಳ್ತಂಗಡಿ ತಾಲೂಕು ದಕ್ಷಿಣ ಕನ್ನಡ ಇವರನ್ನು ರೆಸ್ಪಾಂಡೆಂಟ್ ನಂಬರ್ 6 ಅಂತ ಮಾಡ್ತಾರೆ.